ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಜ್ ಅಪ್ಲಿಕೇಶನ್ ನೀವು ಹೆಂಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ ಮೋಜ್ ಅಪ್ಲಿಕೇಶನ್ ಬಗ್ಗೆ ಏನೇನಿದೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಮೋಜ್ ಆ್ಯಪ್ನ ಹೆಂಗೆ ಉಪಯೋಗಿಸೋದು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ಮೋಜ್ ಅಪ್ಲಿಕೇಶನ್ ಏನಿದೆ, ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಮೋಜ್ ಅಂತ ನೀವು ಪ್ಲೇಸ್ಟೋರಲ್ಲಿ ನೀವೇನಾದರೂ ಸರ್ಚ್ನ ಮಾಡ್ತು ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಈ ಥರ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎಲ್ಲರೂ ಕೂಡ ಇಂಗ್ಲೀಷಲ್ಲಿ ಕಂಫರ್ಟ್ ಇರ್ತೀರ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಂಗ್ಲೀಷ್ನ ನಾನು ಸೆಲೆಕ್ಟ್ನ ಮಾಡಿದ ತಕ್ಷಣ ನೀವು ನೋಡ್ಬೋದು ವಿಡಿಯೋ ಬರ್ತಾ ಇದೆ. ಸೊ ಮೊದಲನೇದಾಗಿ ಇದರಲ್ಲಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಬಿಡ್ತೀನಿ. ಅದಾದಮೇಲೆ ಈ ಒಂದು ಅಪ್ಲಿಕೇಶನಲ್ಲಿ ವೀಡಿಯೋ ಮಾಡೋದು ಹೆಂಗೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಚಿತ್ರ ಇದೆ ನೋಡಿ, ಪ್ರೊಫೈಲ್ ಚಿತ್ರ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಇಲ್ಲಿ ಲಾಗಿನ್ ಆನ್ ಮೋಜ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಇದರಿಂದ ಫೇಸ್ಬುಕ್ಕಲ್ಲಾದರೂ ಲಾಗಿನ್ ಆಗ್ಬೋದು, ಗೂಗಲಲ್ಲಾದರೂ ಲಾಗಿನ್ ಆಗ್ಬೋದು, ಜೊತೆಗೆ ಫೋನ್ ನಂಬರಲ್ಲಾದರೂ ನೀವು ಲಾಗಿನ್ ಆಗ್ಬೋದು. ಸೊ ಇವಾಗ ಯಾವುದನ್ನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ನಾನು ಸೆಲೆಕ್ಟ್ ಮಾಡ್ಕೊಳ್ಳೋ ತಕ್ಷಣ ಇಲ್ಲಿ ID ಕೇಳ್ತಾ ಇದೆ. ಸೊ ID ಅದರದೇ ಆದಂಥ ಒಂದು ID ಕ್ರಿಯೇಟ್ ಆಗಿದೆ. ಸೊ ನಾನು ಲಕ್ಕೇಶ್ ಅಂತ ಕೊಡ್ತೀನಿ, ನೋಡೋಣ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಓಕೆ, ಲಕ್ಕೇಶ್ ಅಂತ ಸಿಗ್ತಾ ಇದೆ ನನಗೆ. ಸೊ ಲಕ್ಕೇಶ್ ಅಂತಲೇ ನಾನು ಸೆಲೆಕ್ಟ್ನ ಮಾಡಿಕೊಂಡು ನಾನು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ನೀವು ನೋಡ್ಬೋದು ನನ್ನ ಒಂದು ಪ್ರೊಫೈಲ್ ಬಂದಿದೆ ಮೋಜ್ ಅಪ್ಲಿಕೇಶನಲ್ಲಿ. ಸೊ ಇದು ನನ್ನ ಒರಿಜಿನಲ್ ಅಕೌಂಟ್ ಆಗಿರುತ್ತೆ ಇವತ್ತಿಂದ. ಸೊ ನೀವು ಕೂಡ ನನ್ನ ಫಾಲೋ ಮಾಡ್ಬೋದು, ಮಿಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಫಾಲೋ ಮಾಡಿ. ಸೊ ಇವಾಗ ಮೇಲ್ಗಡೆ ಲಕ್ಕೇಶ್ ಅಂತ ಹೆಸರು ಬಂದಿದೆ, ಜೊತೆಗೆ ಲಕ್ಕೇಶ್ ಅಂತ ಯೂಸರ್ ID ಬಂದಿದೆ. ಕೆಳಗಡೆ ಫಾಲೋವಿಂಗು 0 ಲೈಕ್ಸ್ ಇದೆ. ಎಡಿಟ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಹೆಸರು ಮತ್ತು ID ನೀವೆಲ್ಲ ಚೇಂಜ್ ಮಾಡ್ಕೋಬೋದು. ಜೊತೆಗೆ ನೀವು ಜೆಂಡರು, ಬರ್ತ್ಡೇ, ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲನೂ ಕೂಡ ಹಾಕೋದು, ಬಯೋನು ಕೂಡ ಹಾಕೋಬೋದು. ಸೊ ನಾನು ಇದನ್ನೆಲ್ಲ ಆಮೇಲೆ ಆ್ಯಡ್ ಮಾಡ್ತೀನಿ. ಸೊ ಫಾಲೋ ಮಾಡೋದಂತೂ ಮರಿಬೇಡಿ ಲಕ್ಕೇಶ್ ಅಂತ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಕೌಂಟ್ ಲಿಂಕ್ನ. ಸೊ ಇವಾಗ ಅಕೌಂಟ್ ಎಲ್ಲ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನೀವು ಮಾಡಿರುವಂಥ ವೀಡಿಯೋಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ಪಕ್ಕದಲ್ಲಿ ನೀವು ಯಾರ ವೀಡಿಯೋನ ಲೈಕ್ ಮಾಡಿದ್ರೆ ಅವ್ರ ವೀಡಿಯೋನ ನಿಮಗೆ ಇಲ್ಲಿ ತೋರಿಸುತ್ತೆ ಕಂಪ್ಲೀಟಾಗಿ. ಸೊ ಇವಾಗ ಹೋಮಿಗೆ ಬರೋಣ. ಸೊ ಹೋಮಿಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಸೇಮ್ ಟಿಕ್ಟಾಕಲ್ಲಿ ಯಾವ ಥರ ಬರ್ತೈತೆ ಇಂಟರ್ಫೇಸ್, ಅದೇ ಥರ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ನೀವು ಸ್ವೈಪ್ ಮಾಡ್ತಾ ಇದ್ರೆ ವೀಡಿಯೋಸ್ಗಳು ಪ್ಲೇ ಆಗ್ತಾ ಹೋಗುತ್ತೆ. ಸೊ ನೀವು ಲೈಕ್ನ ಮಾಡಬೇಕು ಅಂತಂದರೆ ಜಸ್ಟ್ ಇದರ ಲೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಲೈಕ್ ಆಗುತ್ತೆ. ಕಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಅಂತಾರೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಏನು ಬೇಕಾದರೂ ನೀವು ಕಮೆಂಟ ಮಾಡ್ಬೋದು. ಜೊತೆಗೆ ಇಲ್ಲಿ ಶೇರು ಕೂಡ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡು ಕೂಡ ನೀವು ವೀಡಿಯೋನ ಮಾಡ್ಕೋಬೋದು. ಜೊತೆಗೆ ಡುಯೆಟು, ಡಿಸ್ಲೈಕ್ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ಡಿಸ್ಲೈಕ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ರಿಪೋರ್ಟ್ ಏನಾದ್ರು ಮಾಡೋದಿದ್ರೆ ರಿಪೋರ್ಟು ಕೂಡ ಮಾಡ್ಬೋದು. ರಿಪೋರ್ಟು ಕೂಡ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಸೊ ಇಲ್ಲಿ ನೀವು ಶೇರ್ ಮಾಡಬೇಕು ಅಂತಾರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಶೇರ್ ಮಾಡ್ಕೋಬೋದು. ಅಥವಾ ನೀವು ಡೌನ್ಲೋಡ್ ಮಾಡ್ಕೊಂಡು ಶೇರ್ ಮಾಡ್ತೀರಾ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಶೇರ್ ಮಾಡ್ಬೋದು. ಸೊ ಇವಾಗ ಲೈಕು, ಕಮೆಂಟು, ಜೊತೆಗೆ ಫಾಲೋ ಮಾಡಬೇಕು ಅಂತಂದರೆ ಅವ್ರ ಅಕೌಂಟ್ ಹೆಂಗೆ ಓಪನ್ ಮಾಡಿಬಿಟ್ಟು ನೀವು ಫಾಲೋನ ಮಾಡ್ಕೋಬೋದು, ಆಯಿತಾ. ಸೊ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಬಟನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾರನ್ನಾರು ಸರ್ಚ್ ಮಾಡಬೇಕು ಅಂತಂದರೆ ನೀವು ಸರ್ಚ್ ಮಾಡ್ಬೋದು. ಇವಾಗ ನಾನು ಲಕ್ಕೇಶ್ ಅಂತ ಸರ್ಚ್ ಮಾಡ್ತೀನಿ. ಸೊ ನಿಮ್ಮ ಒಂದು ಫೇವ್ರೇಟ್ ಯಾರಿದ್ದಾರೆ ಅವ್ರನ್ನ ನೀವು ಸರ್ಚ್ ಮಾಡಿದ್ರೆ ಈ ಥರ ಅಕೌಂಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ನಂದು 2ನೇ ಅಕೌಂಟ್ ಬರ್ತಾ ಇದೆ. ಸೊ ನಾನು ಇನ್ನೂ ವೀಡಿಯೋಸ್ ಹಾಕಿಲ್ಲ, ಆದರೂ ಬರ್ತಾ ಇದೆ, ಪರವಾಗಿಲ್ಲ. ಸೊ ಈ ಥರ ಸರ್ಚ್ ಮಾಡ್ಕೊಂಡು ನೀವು ಅವ್ರನ್ನ ಫಾಲೋ ಮಾಡ್ಬೋದು, ಆಯಿತಾ. ಸೊ ಇಲ್ಲಿ ನಿಮಗೆ ಟ್ರೆಂಡಿಂಗು ಏನೇನು ನೋಡ್ತಾ ಇದೆ, ಚಾಲೆಂಜ್ ಎಲ್ಲ ನಿಮ್ಗೆ ಇಲ್ಲಿರುತ್ತೆ. ಸೊ ನೀವು ಇದಕ್ಕೆ ಜಾಯ್ನ್ ಆಗಿಬಿಡ್ಬೇಕಾದ್ರೆ ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು, ಓಕೆ. ಸೊ ಇನ್ನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ವೀಡಿಯೋನ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ವೀಡಿಯೋ ಲೋಡ್ ಆಗ್ತಾಯಿದೆ. ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಒಂದು ನಿಮಿಷ, ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಈಗ ವೀಡಿಯೋ ಬಂದಿದೆ. ಸೊ ಇಲ್ಲಿ ನೀವು ವೀಡಿಯೋ ಮಾಡೋದು ತುಂಬ ಸಿಂಪಲ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫ್ಲಿಪ್ ಇದೆ, ಕ್ಯಾಮ್ರಾ ಫ್ಲಿಪ್ ಮಾಡೋದಕ್ಕೆ ಫ್ರಂಟ್ ಕ್ಯಾಮ್ರಾ ಬೇಕು ಅಂತಾರೆ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಬೇಕು ಅಂತಾರೆ ಬ್ಯಾಕ್ ಕ್ಯಾಮ್ರಾ. ಇದು ಸ್ಪೀಡ್ ಆನ್ ಆಫ್ ಮಾಡ್ಕೋಬೋದು ನೀವು. ಜೊತೆಗೆ ಬ್ಯೂಟಿ ಅಂತಂದರೆ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂತಾರೆ ಬ್ಯೂಟಿನೂ ಕೂಡ ನೀವು ಆನ್ ಮಾಡ್ಕೋಬೋದು. ಫಿಲ್ಟರ್ಸ್ ಇದೆ. ಸೊ ಫಿಲ್ಟರ್ಸ್ ನೀವು ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಇವಾಗ ನಾನು ಫಿಲ್ಟರ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಓಕೆ. ಸೊ ಥರ ಫಿಲ್ಟರ್ಸ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನು ಎಫೆಕ್ಟ್ಸ್ ಅಂತ ಇದೆ. ಸೊ ಎಫೆಕ್ಟ್ಸು ಕೂಡ ನೀವು ಕೊಟ್ಕೋಬೋದು, ಏನಾದರೂ ಎಫೆಕ್ಟ್ಸ್ ಕೊಡಬೇಕು ಅಂತ ಇದ್ದರೆ. ಸೊ ಟೈಮರು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಟೈಮರ್ನ ನೀವು ಆನ್ ಮಾಡಿಕೊಂಡು ನೀವು ಒಂದು ಸೈಡ್ ಮೊಬೈಲ್ ಇಟ್ಬಿಟ್ಟು ನೀವು ವೀಡಿಯೋ ಮಾಡ್ಬೋದು. ಸೊ ಇನ್ನು ಫ್ಲ್ಯಾಶ್ ಬೇಕು ಅಂತಾರೆ ಫ್ಲ್ಯಾಶು ಕೂಡ ನೀವು ಆನ್ ಮಾಡ್ಕೋಬೋದು, ಆಯಿತಾ. ಸೊ ಇನ್ನು ವೀಡಿಯೋಗೆ ಸ್ಲೋ ಮೋಷನ್ ಎಲ್ಲ ಬೇಕು ಅಂತಂದರೆ ಇಲ್ಲಿದೆ 0.3x, 0.5x, 2x, 3x ಅಂತ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇನ್ನು ವೀಡಿಯೋ ಮಾಡೋದು ತುಂಬ ಸಿಂಪಲ್. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ನಿಮ್ಮ ಪಾಡಾಗಿ ನೀವು ಒಂದು ಪ್ಲೇಸಲ್ಲಿ ನೀವು ಫೋನ್ನ ಇಟ್ಬಿಟ್ಟು ನೀವು ವೀಡಿಯೋನ ಮಾಡ್ಕೊಳ್ಬೋದು, ಓಕೆ. ಸೊ ಇವಾಗ ಬ್ಯಾಕ್ ಬರ್ತಾ ಇದ್ದೀನಿ. ಸೊ ವೀಡಿಯೋ ಎಲ್ಲ ಮಾಡಿದ್ಮೇಲೆ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನೀವು ಮಾಡಿರುವಂಥ ವೀಡಿಯೋ ಈ ಥರ ಬರುತ್ತೆ. ಸೊ ನೀವೇನಾದರೂ ಎಡಿಟ್ ಮಾಡಬೇಕು ಅಂತಾರೆ ಇಲ್ಲೂ ಕೂಡ ಒಂದ್ಸಲ ಎಡಿಟ್ ಮಾಡ್ಕೋಬೋದು. ಸೊ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಈ ಥರ ಲೋಡ್ ಆಗಿ ನಿಮಗೆ ಅಪ್ಲೋಡ್ಗೆ ಕೇಳುತ್ತೆ. ಇಲ್ಲಿ ನೀವು
ಡಿಸ್ಕ್ರಿಪ್ಷನ್ ಹಾಕಬೇಕು. ಸೊ ನೀವೇನು ಮಾಡಿದ್ದೀರಾ ಅದರ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಹ್ಯಾಶ್ಟ್ಯಾಗ್ ಎಲ್ಲ ಹಾಕೊಂಡು, ಅಥವಾ ನೀವು ಫ್ರೆಂಡ್ಸ್ನ ಮೆನ್ಷನ್ ಮಾಡ್ತೀರಾ ಅಂತಾರೆ, ಫ್ರೆಂಡ್ಸ್ನು ಕೂಡ ನೀವು ಮೆನ್ಷನ್ ಮಾಡಿಕೊಂಡು ಕಮೆಂಟ್ಸ್ ಬಾಕ್ಸ್ ಆನ್ ಮಾಡಬೇಕು ಅಂತಾರೆ ಆನ್ ಮಾಡಿಕೊಂಡು, ಡುಯೆಟ್ ಆನ್ ಮಾಡಬೇಕು ಅಂತಾರೆ ಆನ್ ಮಾಡಿಕೊಂಡು, ಸೊ ಇವೆಲ್ಲ ಬೇಕಾದರೆ ಆನ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪೋಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಬೋದು. ಸೊ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಪಬ್ಲಿಷ್ ಆಗುತ್ತೆ, ಆಯಿತಾ. ಸೊ ಈ ಥರ ನೀವು ವೀಡಿಯೋಸ್ಗಳನ್ನ ನೀವು ಮೋಜ್ ಆ್ಯಪಲ್ಲಿ ನೀವು ಮಾಡ್ಬೋದು. ಇನ್ನು ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಇದೆ, ಇದರಲ್ಲಿ ನಿಮಗೆ ಯಾರಾದರೂ ನಿಮಗೆ ಲೈಕು ಕಮೆಂಟು ಏನಾದರೂ ಮಾಡಿದ್ರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಇದಿಷ್ಟು ಮೋಜ್ ಆ್ಯಪ್ ಬಗ್ಗೆ. ಸೊ ಮೋಜ್ ಆ್ಯಪ್ ಬಗ್ಗೆ ಫುಲ್ಲು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಡ್ತೀನಿ. ವಿಡಿಯೋ ಇಷ್ಟ ಇರೋದು ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.